ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಶಾರ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟೈಲರ್ಗೆ ಯೂಸ್ ಆಗೋಂಥ ವಿಡಿಯೋ ಇದು. ಇದೇನಪ್ಪ ಅಂತಂದರೆ, ಪ್ರತಿಯೊಂದು ಟೈಲರ್ಸ್ಗೆ ಫಿಟ್ಟಿಂಗು ಫಿನಿಶಿಂಗ್ ಎಷ್ಟು ಇಂಪಾರ್ಟೆಂಟು, ಬ್ಲೌಸು ಉಕ್ಸು ಆಯಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆಯಿ ಅಂದರೆ ನಾವು ಥ್ರೆಡ್ಲಿಂತ ಹಾಕ್ತೀವಿ, ಕಾಜಾ ಬಟನ್ ಅಂತಾರಲ್ಲ ಕಾಜಾ, ಮತ್ತು ಉಕ್ಸು ಮೇನ್ ರೋಲ್ ಆಗುತ್ತೆ. ಯಾಕಂದರೆ ಉಕ್ಸು ನಾವು ಪರ್ಫೆಕ್ಟಾಗಿ ಸ್ಟೀಲ್ದು ಯೂಸ್ ಮಾಡಿದ್ರೆ ಅದು ಕಪ್ಪಾಗಿರಲ್ಲ. ಒಂದು ವೇಳೆ ನಾವು ಸ್ಟೀಲ್ದಲ್ಲ ಕೆಬ್ಬಣದ್ದು ಉಕ್ಸ್ ಹಾಕಿದ್ರೆ ಬೇಗ ಬ್ಲ್ಯಾಕ್ ಆಗುತ್ತೆ. ಅದರ ಚಿಲುಮು ಅಂತಾರಲ್ಲ ಅದರದ್ದು ಬಿಟ್ಬಿಟ್ಟು ಬ್ಲೌಸು ಕೂಡ ಹತ್ಕೊಂಡು ಬ್ಲೌಸ್ಗಳು ಹಾಳಾಗ್ತವೆ. ನಾವು ಮಾರ್ಕೆಟಲ್ಲಿ ತರೋದು 10 ರೂಪಾಯಿ ಪ್ಯಾಕೆಟು ಈ ಥರ ತರ್ತೀವಲ್ಲ, 100% ಕೆಬ್ಬಣದೇ ಇರುತ್ತೆ. ಸ್ಟೀಲ್ದಂತೂ ಆ ರೇಟ್ ಕೊಡಲ್ಲ. ಸ್ಟೀಲ್ದು ತೊಗೊಂಡ್ಲಕ್ಕೆ ಹೋದರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಅದು ಗೊತ್ತಾಗಲ್ಲ ಯಾರಿಗೂ. ಯಾಕಂದರೆ ಎಲ್ಲರೂ ನೋಡಿದ್ರೆ ವೈಟು ಸ್ಟೀಲ್ ಥರನೇ ಕಾಣಿಸುತ್ತಲ್ಲ, ಉಕ್ಸ್ ಎಲ್ಲದೂ ಒಂದೇ ಥರ ಅನ್ಕೊತಾರೆ. ಬಟ್ ಉಕ್ಸಲ್ಲಿ ಡಿಫ್ರೆಂಟ್ ಇರುತ್ತವೆ. ಕ್ವಾಲಿಟಿ ಉಕ್ಸೇ ನಾವು ಯೂಸ್ ಮಾಡಬೇಕು. ನಾನಾದರೆ ಒಂದು 7 ಇಯರ್ಸ್ಲಿಂದ ಈ ಅಣ್ಣನ ಹತ್ರನೇ ತೊಗೊತೀನಿ. ಇವ್ರದ್ದು ಓನ್ ಫ್ಯಾಕ್ಟ್ರಿ ಇದೆ. ಸೊ ಅವ್ರ ನಂಬರ್ನ ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲ ಅಂತಂದರೆ ನಾನು ನಿಮಗೆ ಇಲ್ಲಿ ಮೊಬೈಲ್ ನಂಬರು ಕೆಳಗಡೆ ಕೊಟ್ಟಿರ್ತೀನಿ, ನೀವು ನೋಡಿ ಕೂಡ ಅವ್ರಿಗೆ ಕಾಲ್ ಮಾಡಿ ಕೂಡ ಇದು ಮಾಡ್ಬೋದು. ಇದು 1 kg ಬಂದ್ಬಿಟ್ಟು 750 ರುಪೀಸ್ ಆಗುತ್ತೆ. 1 kg ತೊಗೊಂಡ್ರೆ ನಿಮಗೆ ಎಷ್ಟೋ ದಿನ ಅಂದರೆ 6000 ಉಕ್ಸು ಬರುತ್ತೆ. ಇದರಲ್ಲಿ 6000 ಉಕ್ಸು ಬರುತ್ತೆ. ನೋಡಿರಿ, ಇದ್ರ ಮೇಲೆ ಲೆಕ್ಕ ಮಾಡಿರಿ. ಯಾಕಂದರೆ ಇದಕ್ಕೆ ಪ್ರೂಫೂ ನೋಡ್ಬೋದು ನೀವು. ನೋಡಿರಿ, ಒಂದು ಅಯಸ್ಕಾಂತ ಹಾಕಿ ನಾನು ಕತ್ತರಿಗೆ ತೋರಿಸ್ತಾ ಇದ್ದೀನಿ. ಮತ್ತು ಉಕ್ಸು ಕೂಡ ಅದ್ರ ಮೇಲೆ ಹಾಕಿದ್ದು ನೋಡಿರಿ. ಏನೋ ಒಂದು ಉಕ್ಸನ್ನು ಹತ್ಕೊಂತ ಅದಕ್ಕೆ ನೋಡಿರಿ, ಒಂದು ಉಕ್ಸನ್ನು ಹತ್ಕೊಂಡಿಲ್ಲ. ಒಂದು ವೇಳೆ ಕೆಬ್ಬಣ ಉಕ್ಸ್ ಆಗಿದ್ರೆ 100% ಅದಕ್ಕೆ ಹತ್ಕೋಬೇಕಲ್ವ. ನೋಡಿರಿ, ನಾನು ಸೀಸರ್ಗೆ ಹಾಕ್ತಾಯಿದ್ದೆ ನೋಡಿರಿ. ಇದು ನೋಡಿರಿ, ಪೆನ್ ಬಾಕ್ಸ್ಗೆ ಒಂದು ಹಾಕ್ತಾಯಿದ್ದೀನಿ. ಇದರಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇಲ್ಲಲ್ಲ, ಅದು ಹತ್ಕೊಂಡಿದೆ ಅದಕ್ಕೆ. ಸೊ ನಂಬರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ನಂಬರಿಗೆ ನೀವು ಫೋನ್ ಮಾಡಿ ಆ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆಯವರು, ಪಾಪ ತುಂಬ ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ನಾವು ಹೇಳ್ತಾನೆ ಟೈಮ್ಗೆ ತಂದು ಕೊಡ್ತಾರೆ. ನೋಡಿರಿ, ಇದು ನಾನು ಒಳ್ಳೆ ಬ್ಲೌಸ್ ಒಂದು 10 ಇಯರ್ಸ್ ಆಯಿತು ಸ್ಟಿಚ್ ಮಾಡಿ. ಇದು ನನ್ನ ಬ್ಲೌಸೇ. ಇದಕ್ಕೆ ಉಕ್ಸು ನೋಡಿರಿ, ಬ್ಲೌಸು ವರ್ಕ್ ನೋಡಿರಿ ಎಷ್ಟು ಚೆನ್ನಾಗಿದೆಯೋ. ಅದ್ರ ಉಕ್ಸು ನೋಡಿರಿ ಈ ಥರ ಆಗಿಬಿಟ್ಟು. ಅಂದರೆ ಫಸ್ಟ್ ಇವರು ಪರಿಚಯ ಹಾಕಿನ ಮೊದಲು ಈ ಉಕ್ಸನ್ನು ತೊಗೊಂಡಿದ್ದೆ. ಈ ಥರ ಆಗಬಾರ್ದು ಅಂದರೆ ನಾವು ಒಳ್ಳೆ ಉಕ್ಸನ್ನೇ ಯೂಸ್ ಮಾಡಬೇಕು. ನಾನು ಯಾರನ್ನ ಪ್ರಮೋಟ್ ಮಾಡ್ತಾಯಿಲ್ಲ, ಬಟ್ ಇದು ಸತ್ಯ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.